ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ, ಆ ಥರ ಮಾಡಿರುವಂಥ ಸರ್ಜಿಕಲ್ ಸ್ಟ್ರೈಕ್ ಇದು. ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗದೇ ಇರೋಂಗೆ ಕಡ್ದಿರೋದು ಅದು ಭಾಳ ದೊಡ್ಡ ತಪ್ಪು. ಇದು ಪ್ರೊಟೆಸ್ಟ್ ಏನಕ್ಕೆ ಮಾಡಿರೋದು ಅಂತಂದರೆ, ಮೈಸೂರಲ್ಲಿ ಇನ್ನೂ ಜನ ಬದುಕಿದ್ದಾರೆ, ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ತೋರ್ಸೋಕೆ ಈ ಪ್ರೊಟೆಸ್ಟು. ಬೇಕು ಅಂತಲೇ ಹಣದ ಆಸೆಗೋ ಅಥವಾ ಬೇರೆ ಇನ್ನೇನೋ ದುರಾಸೆಗೋಸ್ಕರ ಮಾಡಿರೋ ಅಂಥ ಒಂದು ಕೃತ್ಯ. ಇಲ್ಲಿ ಕ್ಲೀನ್ ಮೈಸೂರು ಆಗದಿರೋಲ್ಲ, ಕ್ಲೀನ್ ಮೈಸೂರು ಆಗಬೇಕು ಅಂತ ಎಲ್ಲ ರಾಶಿ ಅದು. ಒಣಗೋಗಿರೋ ಮರ ತೆಗಿಯೋಕ್ಕೆ ಮೀನಾಮೇಷ ಎಣಿಸ್ತಾರೆ. ನಮಗೆ ಮರದಿಂದ ಏನೋ ತೊಂದರೆ ಆಗ್ತಾ ಇದೆ, ಎಲೆ ಉದುರ್ತಾ ಇದೆ, ಕೊಂಬೆ ಬೀಳ್ತಾ ಇದೆ, ಸಣ್ಣ ಪುಟ್ಟ ಕಾರಣಕ್ಕೆ ಮರವನ್ನೇ ತೆರವುಗೊಳಿಸಿ ಅಂತಕ್ಕಂತಹ ಸರ್ಕಾರಕ್ಕೆ ಪತ್ರಗಳನ್ನು ಮೈಸೂರು ನಾಗರಿಕರೇ ಬರೀತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ದಿಯಾ ಅರಸ್. ಮೈಸೂರಿನಲ್ಲಿ ರಾತ್ರೋರಾತ್ರಿ 40-70 ವರ್ಷದ ಹಳೆಯ ಮರಗಳಿಗೆ ಕಡ್ದು ಹಾಕಿದ್ದಾರೆ. ಅದಕ್ಕಾಗಿ ಮೈಸೂರಿನ ನಾಗರಿಕರು ಹೈದರಾಲಿ ಸರ್ಕಲ್ SP ಆಫೀಸ್ ಮುಂದೆ ಇಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಇದ್ರ ಬಗ್ಗೆ ಕೇಳೋಣ. ಇಲ್ಲಿ ಮರಗಳನ್ನು ಕಡ್ದಿರೋದೇ ತಪ್ಪು. ಅದರಲ್ಲಿ ಎರಡನೇ ವಿಷಯ ಏನು ಅಂದರೆ, ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗದೇ ಇರೋಂಗೆ ಕಡ್ದಿರೋದು ಅದು ಭಾಳ ದೊಡ್ಡ ತಪ್ಪು. ಯಾಕೆಂದರೆ ಈ ರೋಡನ್ನು ನೋಡ್ಬೋದು, ನಾನೊಂದು 15-20 ವರ್ಷದಿಂದ ಇಲ್ಲೇ ಇದ್ದೀನಿ. ಯಾವತ್ತೂ ಈ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದಾಗಲಿ ದಸರಾ ಟೈಮಲ್ಲೂ ನಾವು ನೋಡಿಲ್ಲ ಯಾವತ್ತೂ. ಮುಖ್ಯವಾಗಿ ಈ ರೋಡಿಗೆ ಅಗಲೀಕರಣ ಅನ್ನೋದು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಅದಲ್ಲದೆ ಆಮೇಲೆ ಅಗಲೀಕರಣ ಮಾಡಲಿಕ್ಕಾದ್ರೂ ಬರೀ ರಸ್ತೆ ಒಂದು ಬದಿಯ ಮರಗಳನ್ನು ತೆಗೆದು ಅಗಲೀಕರಣ ಮಾಡಬೇಕು ಅಂತ ನಿಯಮ ಇರೋದು. ಆದರೆ ಎರಡೂ ಕಡೆದನ್ನು ಪೂರ್ತಿ ಕರೆದು ಈ ಮರಗಳಿಂದ ಕಂಗೊಳಿಸ್ತಾ ಇದ್ದ ರೋಡ್ ಇವತ್ತು ಬರೀ ಖಾಲಿ ಬುರ್ಡೆ ಥರ ಕಾಣ್ತಾ ಇದೆ ಅಂದರೆ ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇನೇ ಅಭಿವೃದ್ಧಿ ಯಾರಿಗೆ ಮಾಡ್ತಾ ಇದ್ದಾರೆ? ಜನಕ್ಕೆ ತಾನೇ ಮಾಡೋದು. ಜನದ್ದು ಒಪಿನಿಯನ್ ತಗೊಳ್ದೇ ಅಭಿವೃದ್ಧಿ ಮಾಡೋದನ್ನು ಯಾರು ಅಭಿವೃದ್ಧಿ ಅಂತ ಹೇಳಲ್ಲ. ಆಮೇಲೆ ಈ ಥರ ಕಡ್ದಿದ್ದಾರಲ್ಲ, ಇದು ನಮ್ಮ ಡೆಪ್ಯೂಟಿ ಚೀಫ್ ಕನ್ಸರ್ವೇಟಿವ್ ಆಫೀಸರ್ ಆಗಿರ್ಬೋದು ಅಥವಾ ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು, ಅವ್ರಿಗೆ ನಾವು ಇದು ಪ್ರೊಟೆಸ್ಟ್ ಏನಕ್ಕೆ ಮಾಡಿರೋದು ಅಂತಂದರೆ, ಮೈಸೂರಲ್ಲಿ ಇನ್ನೂ ಜನ ಬದುಕಿದ್ದಾರೆ, ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ತೋರ್ಸೋಕೆ ಈ ಪ್ರೊಟೆಸ್ಟು. ಒಂದು PIL ಹಾಕಬೇಕು, ಸಾರ್ವಜನಿಕ ಹಿತಾಸಕ್ತಿ ಹಾಕಿ. ಇದು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ನೋಡಿದ್ರೆ ಇಟ್ಸ್ ಆ್ಯನ್ ವೈಲೇಷನ್ ಆಫ್ ಆರ್ಟಿಕಲ್ 21. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ವಚ್ಛಂದವಾದ ವಾತಾವರಣದಲ್ಲಿ ಜೀವನ ಮಾಡೋ ಅವಕಾಶ ಇದೆ. ಇದನ್ನು ವೈಲೇಟ್ ಮಾಡಿರೋದು ಇದರದ್ದು ನೀಟಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಒಂದು PIL ರೂಪಕ್ಕೆ ತೊಗೊಂಡೋಗಿ ಇದಕ್ಕೊಂದು ಲಾಜಿಕಲ್ ಎಂಡ್ ಕೊಡಬೇಕು ಅಂತ ನನ್ನ ಒಪಿನಿಯನ್. ಅದೇ ಮೇಡಮ್, ತುಂಬಾ ಬೇಜಾರಾಗ್ತಾ ಇದೆ. ಹಿಂಗೆಲ್ಲ ಮರ ಕಡಿಬಾರ್ದಿತ್ತು, ತುಂಬ ಬೇಜಾರಾಗ್ತಾ ಇದೆ. ಈ ಮರಗಳನ್ನ ಶಿಫ್ಟ್ ಮಾಡ್ಬೋದಿತ್ತು, ಏನಾದರೂ ಒಂದು ಮಾಡಬೇಕಿತ್ತು. ಬಟ್ ಹೇಳ್ದೆ ಕೇಳದೆ ಕಡ್ದಿರೋದು ತುಂಬಾ ತಪ್ಪು. ನಾವು ಇದಕ್ಕೆ ಏನಾದರೂ ಒಂದು ಪರಿಹಾರ ತರಲೇಬೇಕು. ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು. ಮರ ಕಡಿಲೇಬೇಕು ಅಂತ ಏನು ಅವಶ್ಯಕತೆ ಇರಲಿಲ್ಲ. ಇದನ್ನೆಲ್ಲ ಎಷ್ಟು ದುಡ್ಡಿಗೆ ಯಾವ ಥರ ಮಾರ್ಕೊಂಡಿದ್ದಾರೆ ಗೊತ್ತಿಲ್ಲ. ಮರದಿಂದ ಆ ಕಡೆನೂ ಅಷ್ಟೊಂದು ಜಾಗ ಇದೆ, ಆ ಕಡೆನೂ ರಸ್ತೆ ಮಾಡ್ಬೋದಾಯಿತು, ಆ ಕಡೆನೂ ಇನ್ನೂ ಜಾಗ ಇರೋದ್ರಿಂದ ಆ ಕಡೆನೂ ಬೇರೆ ರಸ್ತೆ ಮಾಡ್ಬೋದಾಯಿತು. ಇದು ಬೇಕು ಅಂತಲೇ ಹಣದ ಆಸೆಗೋ ಅಥವಾ ಬೇರೆ ಇನ್ನೇನೋ ದುರಾಸೆಗೋಸ್ಕರ ಮಾಡಿರೋ ಅಂಥ ಒಂದು ಕೃತ್ಯ. ಇದು ಯಾರೇ ಮಾಡಿರಲಿ, ಅಧಿಕಾರಿಗಳೇ ಮಾಡಿರಲಿ, ಜನರೇ ಮಾಡಿರಲಿ, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಪ್ರತಿಭಟನೆ ಆವಾಗಲೇ ಸಾರ್ಥಕ ಆಗೋದು. ಮೈಸೂರು ಶುದ್ಧವಾದ ಒಂದು ಪರಿಸರ ಸ್ನೇಹಿ ಮೈಸೂರು. ಇಲ್ಲಿ ಕ್ಲೀನ್ ಮೈಸೂರು ಆಗದೇ ಇರೋ ಪರವಾಗಿಲ್ಲ, ಗ್ರೀನ್ ಮೈಸೂರು ಆಗಬೇಕು ಅಂತ ಎಲ್ಲ ರಾಶಿ ಇದು. ಅದರಿಂದ ಅದ್ರ ಬಗ್ಗೆ ನಾವು ಮರಗಳನ್ನ ಹಾಗೂ ನಮ್ಮ ಫ್ಯೂಚರ್ ಜನರೇಷನ್ಗೆ ಈ ಥರ ಮರಗಳನ್ನ ಉಳಿಸ್ಕೋಬೇಕು ನಾವು. ಇದು ಅತ್ಯಂತ ದುಷ್ಟ ಕಾರ್ಯಾಚರಣೆ. ಇದು ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ, ಆ ಥರ ಮಾಡಿರುವಂಥ ಸರ್ಜಿಕಲ್ ಸ್ಟ್ರೈಕ್ ಇದು. ಈ ರೀತಿ ಕಳ್ಳತನದಲ್ಲಿ ಹೇಡಿಗಳ ರೀತಿ ಜನಗಳ ಮನಸ್ಸಿಗೆ ಘಾಸಿ ಆಗೋ ಥರ ಮಾಡಿರೋದು ಮೈಸೂರಿನ ಜನರನ್ನು ತಲ್ಲಣಗೊಳಿಸಿದೆ. ಇವತ್ತು ಸೇರಿರೋ ಜನನೇ ಸಾಕ್ಷಿ. ಇವತ್ತು ನಮ್ಮ ಜೊತೆ ಭೌತಿಕವಾಗಿ 1,000, 2,000, 3,000 ಜನ ನಮ್ಮ ಜೊತೆ ಇದ್ದಾರೆ. ಮಾನಸಿಕವಾಗಿ ಲಕ್ಷಾಂತರ ಜನ ಇದ್ದಾರೆ. ಮೈಸೂರಿನ ಜನ ಲಕ್ಷಾಂತರ ಜನ ನಮ್ಮ ಜೊತೆ ಮಾನಸಿಕವಾಗಿದ್ದಾರೆ. ಫಿಸಿಕಲ್ ಕೌಂಟ್ ಮುಖ್ಯ ಅಲ್ಲ. ಸಮಯ ಬಂದಾಗ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇದೊಂದು ಎಚ್ಚರಿಕೆ. ಯಾರು ಈ ವಿನಾಶಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೆ ಇದೊಂದು ಎಚ್ಚರಿಕೆ ಮಾತು. ನಾವು ಮೈಸೂರಿನ ಇಷ್ಟೂ ಜನ ಸೇರಿದ್ದು ಒಂದೇ ಉದ್ದೇಶಕ್ಕೆ ನೋಡಿ, ಮರಗಳ ಮಾರಣ ಹೋಮ. 1-2 ಅಲ್ಲ, ಒಣಗೋಗಿರೋ ಮರ ತೆಗಿಯೋಕ್ಕೆ ಮೀನಾಮೇಷ ಎಣಿಸ್ತಾರೆ. ಅಪ್ಲಿಕೇಶನ್ ಕೊಟ್ಟು 3 ತಿಂಗಳಾಗಿದೆ. ನಾನು ಒಂದು ಒಣಗಿರೋ ಮರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಬಿದ್ದು ತೆರವು ಮಾಡಿ ಅಂದಿದ್ದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೋಬೇಕು ಅಂತ ಮೊನ್ನೆ ವಿಚಾರಿಸೋಕೆ ಹೋದರೆ ಇನ್ನೂ ತೊಗೊಂಡಿಲ್ಲ. ಚೆನ್ನಾಗಿರೋ ಹಚ್ಚ ಹಸಿರು, ಅದರಲ್ಲಿ ಪಕ್ಷಿ ಗೂಡು ಕಟ್ಟಿತ್ತು, ಎಷ್ಟೋ ಪಕ್ಷಿಗಳ ಒಂದು ಕುಟುಂಬ ವಾಸ ಇದ್ದಿದ್ದನ್ನು ಏಕಾಏಕಿ ಧರೆಗೊಳಿಸುವಂಥ ಅವಶ್ಯಕತೆ ಏನಿತ್ತು? ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನೂ ಈ ರೋಡಲ್ಲಿ ಆಟ ಆಡಿದ್ದು ತುಂಬ ನೆನಪಿದೆ ನನಗೆ.
ಮರಗಳು ಬೆಳೀತಾ ಇದ್ದದ್ದು ಸಹ ನಾನು ನೋಡಿದ್ದೀನಿ ಇಲ್ಲಿ ಯಾವ ರೀತಿ ಬೆಳೀತು ಆ ಮರ ಎಷ್ಟು ದೊಡ್ಡದಾಗಿದೆ ಅಂತ. ನನ್ನ ವಯಸ್ಸಿಗಿಂತ ದೊಡ್ಡದಾಗಿದೆ ಅದು ಮರಕ್ಕೆ ಈಗ. ಮತ್ತು ಈ ರೋಡು ವೈಡ್ ಮಾಡಬೇಕಾಗಿದ್ದೇ ಏನು ನೆಸಿಟಿ ಇಲ್ಲ. ನಾನು 45 ವರ್ಷದಿಂದ ಸಹ ನೋಡ್ತಾ ಇದ್ದೀನಿ. ಮೈಸೂರು ದಸರಾದಲ್ಲಿ ಬಿಟ್ಟರೆ ಈ ರೋಡು ಯಾವತ್ತೂ ರಶ್ ಆಗಿಲ್ಲ. ನಮ್ಮ ಪ್ರತಿಭಟನೆ ಇಲ್ಲಿ ಬಂದು ಮೊಂಬತ್ತಿ ಹಚ್ಚಿ ಧಿಕ್ಕಾರ ಕೂಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಪೋಸ್ಟ್ ಹಾಕಿ ಅದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಮೊದಲನೇದಾಗಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 5 ವರ್ಷದಿಂದ ಪ್ರತಿ ವರ್ಷದಲ್ಲಿ 450ರಿಂದ 500 ಅರ್ಜಿಗಳು ಸರ್ಕಾರಕ್ಕೆ ನಾಗರಿಕರಾಗಿ ನಾವೇ ಸಲ್ಲಿಸ್ತಾ ಇದ್ದೇವೆ. ನಮಗೆ ಮರದಿಂದ ಏನೋ ತೊಂದರೆ ಆಗ್ತಾ ಇದೆ, ಎಲೆ ಉದುರ್ತಾ ಇದೆ, ಕೊಂಬೆ ಬೀಳ್ತಾ ಇದೆ, ಸಣ್ಣ ಪುಟ್ಟ ಕಾರಣಕ್ಕೆ ಮರವನ್ನೇ ತೆರವುಗೊಳಿಸಿ ಅಂತಕ್ಕಂತಹ ಸರ್ಕಾರಕ್ಕೆ ಪತ್ರಗಳನ್ನು ಮೈಸೂರು ನಾಗರಿಕರೇ ಬರಿತಾ ಇದ್ದಾರೆ. ಸೊ ಎಲ್ಲವನ್ನು ಸರ್ಕಾರ ಒಂದೇ ಮಾಡಲಿಕ್ಕಾಗೋದಿಲ್ಲ, ನಾಗರಿಕರ ಸಹಕಾರ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಈ ದೊಡ್ಡ ಪ್ರತಿಭಟನೆ ಏನು ಸಂದೇಶ ಕೊಡ್ತಾ ಇದೆ ಅಂದರೆ, ಮೈಸೂರಿನ ನಾಗರಿಕರು ಕೇವಲ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೇ ಮರಗಳು ಪರಿಸರ ನಾಶ ಆದರೂ ಕೂಡ ನಾವು ಇರ್ತೇವೆ. ಹಾಗಾಗಿ ಸರ್ಕಾರ ಯಾವತ್ತೂ ಕೂಡ ಅರಣ್ಯ ನಾಶ ಇರ್ಬೋದು ಅಥವಾ ಮರವನ್ನು ಕಡಿದಾಕ್ತಕ್ಕಂತಹ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ಇದು ನನ್ನ